ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಬೇಗ ಬೇಗ ಎಲ್ಲನೂ ಸಿದ್ಧರಾಗಿ. ಯಾಕಂದ್ರೆ ನಮ್ಮ ಮನೆಗೆ ಹಾಲಂಗಿ ದೇಶದ ರಾಜಕುಮಾರ ಬಂತಾ ಇದ್ದಾನೆ. ಹಾಲಂಗಿ ದೇಶದವರ ಅಲ್ಲ ಕಣೆ, ಹಾಲಂಗಿ ಮಳೆಗಾಲದ ವಂಶದವನು, ಹೆಸರು ಹೇಮಚಂದ್ರ ಅಂತ. ಬೇಗ ಸಿದ್ಧರಾಗು, ಎಲ್ಲರಿಗೂ ಬೇಗ ಬೇಗ ಸಿದ್ಧರಾಗೋದಕ್ಕೆ ಹೇಳು. ಬರಬೇಕು ಬರಬೇಕು, ಹಾಲಂಗಿ ದೇಶದ ಪಾಳೆಗಾಲನು. ನೀವು ನಮ್ಮ ಮನೆಗೆ ಬಂದಿದ್ದು ಹಾಲಂಗಿ ಜಲಾಶಯ ತುಂಬುದಷ್ಟೇ ಸಂತೋಷವಾಯಿತು. ಚರಪ್ಪ, ಬೇಗ ಆರತಿ ಬೆಳಗ್ಗೆ. ಆರತಿ ಬೆಳಗದಿಗೆ ನಿಮ್ ಮಗಳು ಬಿಡ್ಬೇಕಲ್ಲ, ನಾನೇ ಆರತಿ ಮಾಡ್ತೀನಿ ಅಂತ ಕೂತಿದ್ದೆ. ಆದಷ್ಟು ಬೇಗ ಆರತಿ ಮಾಡಿ ಒಳಗ್ ಕರ್ಕೊಳ್ಳಿ. ಮುಂಬಾಗಿಲೇ ಹೆಚ್ಚು ಹೊತ್ತು ನಿಂತ್ರೆ ಮರ್ಯಾದೆ ಹೋಗುತ್ತೆ. ಫಲಗಿರಾಮ ಚಂದ್ರ ಬಂದು ಹಲನಧನುವ ಮೂಲಿದು ನಿನ್ನ. ಚಿನ್ನದ ನಾಣ್ಯನ ತಟ್ಟೆಗೆ ಹಾಕ್ಲಾ ಕೈಯಲ್ಲಿ ಕೊಡ್ಲಾ? ನೀವು ತಟ್ಟೆಗೆ ಹಾಕಿ, ನಾವು ಅದನ್ನ ಕೈಗೆ ತಗೋತೀವಿ. ಏನಪ್ಪ, ಇನ್ನು ಆರತಿ ನೀರ್ನ ಕೆಳಗಡೆ ಚೆಲ್ಲೇ ಇಲ್ಲ, ಅಷ್ಟು ಬೇಗ ತಟ್ಟೆಯಲ್ಲಿ ಚಿನ್ನದ ನಾಣ್ಯ ತಗೊಂಡ್ಬಿಟ್ರಲ್ಲ. ಬಲ್ಲು, ಬೆಟ್ಟದ ಮೇಲೆ ಮನೆ ಮಾಡಿ ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಟಿ ಅದರಲ್ಲಿ ನಮ್ಮ ಮಗುನ ಹಾಕಿ ತೂಗಬೇಕಲ್ಲಮ್ಮ. ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದ್ ನಿಮಿಷ ಇರು, ಬಂದೆ. ರಾಜಮಾತೆ ರಂಗಮ್ಮನವರೇ, ಹೇಗಿದೆ ಮಳೆ ಬೆಳೆ ಎಲ್ಲ? ಗಂಡುಗಲೇಶ್ವರನ ದಯದಿಂದ ಎಲ್ಲಾ ಕಡೆ ಸಾಕಷ್ಟು ಮಳೆಯಾಗಿದೆ. ಬಿದ್ದ ಮಳೆ ನೀರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಕೊಡಬೇಕಾಗುತ್ತೋ ಗೊತ್ತಾಗ್ತಿಲ್ಲ. ನಮ್ಮನೆ ಟ್ಯಾಂಕ್ ಅಲ್ಲಿ ನೀರು ತುಂಬಿದ್ರೆ ತಾನೇ ಪಕ್ಕದ ಮನೆಯವರಿಗೆ ನೀರು ಕೊಡೋದಕ್ಕೆ ಸಾಧ್ಯ. ನಮ್ಮನೆ ಟ್ಯಾಂಕ್ ಅಲ್ಲೇ ನೀರು ಇಲ್ಲ ಅಂದ ಮೇಲೆ ಪಕ್ಕದ ಮನೆಯವ್ರಿಗೆ ಏನು ಕೊಡೋಣ ಮಣ್ಣು? ಸರಿಯಾಗಿ ಹೇಳಿದ್ರಿ ರಾಜಮಾತೆ ರಂಗಮ್ಮನವರೇ. ನಿಮ್ಮ ದರ್ಶನ ಭಾಗ್ಯದಿಂದ ನಮ್ಮ ಮೈ ಪುಳಕಿತಗೊಂಡಿದೆ. ನಮಗೂ ಹಾಗೇ ಆಗಿದೆ. ನಾನು ಬಂದಿರೋ ಉದ್ದೇಶ ಗೊತ್ತು ತಾನೆ? ನಮ್ಮ ಅಪ್ಪನಿಗೂ ಗೊತ್ತಿಲ್ಲ. ಸರಿ ಬಿಡಿ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಆಮೇಲೆ ಹೇಳ್ತೀನಿ. ಹೇಮಚಂದ್ರ ಅವರೇ, ನೀವು ನಮ್ಮ ಮನೆಗೆ ಬಂದಾಗ ವೆಲ್ಕಮ್ ಮಾಡಕ್ ಆಗ್ಲಿಲ್ಲ. ನಾನು ಮೀಟಿಂಗ್ ಅಲ್ಲಿದ್ದೆ. ಐ ಆಮ್ ಸೋ ಸಾರಿ. ಚಂಪಾ, ಯಾರಕ್ಕೆ? ನಿನ್ ತಂಗಿ? ಅಲ್ಲ, ಅಕ್ಕ ಬೇಕು. ಚಂಪಾ, ಡೋಂಟ್ ಟಾಕ್ ರಮೇಶ್. ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬಿಡ್ತೀನಿ. ಪಕ್ಕೆ ಮುರಿಯ ಮತ್ ಪಕ್ಕದಲ್ಲಿರ್ಲಿ, ಮೊದ್ಲವ್ರಿಗೆ ಉತ್ತರ ಕೊಡ್ರಿ. ನಾನು ಈ ಮನೆ ಬಿಗ್ ಸೊಸೆ, ಜಾಜಿ ಚಂಬಲ್ ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಓ, ಹಿಂದೆ ರಾಜವಂಶಸ್ಥರು ಪಾಳೆಗಾರರು ಮಾಡ್ತಾ ಇದ್ರು, ಅವ್ರು ಮಾಡಿ ಬಿಟ್ಟ ಕೆಲಸನ ಈಗ ನೀವು ಮಾಡ್ತಾ ಇದ್ದೀರಾ. ಕರೆಕ್ಟ್ ಆಗಿ ಹೇಳಿದ್ರಿ. ನನ್ನ ಜೀವನದ 50% ಭಾಗನ ಸಮಾಜ ಸೇವೆಗೋಸ್ಕರನೇ ಮುಡಿಪಾಗಿಟ್ಟಿದ್ದೀನಿ. ತುಂಬಾ ಸಂತೋಷ. ನಾನು ಹೋಗುವಾಗ ನೆನ್ಪು ಮಾಡಿ ನಿಮ್ಗೆ ಏನಾದ್ರು ಕಾಣಿಕೆ ಕೊಟ್ಟು ಹೋಗ್ತೀನಿ. ನಾವು ಯಾರಿಗೆ ಯಾವಾಗ ಏನು ಕೊಡ್ಬೇಕು ಅನ್ನೋದನ್ನ ಕೊನೆಗೆ ನಿರ್ಧಾರ ಮಾಡ್ತೀವಿ. ರಾಜಮಾತೆ ರಂಗಮ್ಮನವರೇ, ನಿಮ್ಮ ವಂಶದ ಗುರುತಾಗಿ ಈ ಮನೆಯಲ್ಲಿ ಈಗ ಏನು ಉಳಿದಿದೆ? ನಮ್ಮ ಗಂಡುಗಲಿ ವಂಶದ ಗುರುತಾಗಿ ಆಯುಧ ಇದೆ. ಅದನ್ನೀಗ ನಾನು ನೋಡಬಹುದೇ? ಅಗತ್ಯವಾಗಿ ಬಂದು ಅಟ್ಟದ ಮೇಲಿರೋ ಗಂಡುಗಲಿ ವಂಶದ ಖಡ್ಗನ ತಗೊಂಡ. ಅದು ಹುಷಾರ ತಗೊಂಬಾರೋ, ಆ ಖಡ್ಗ ತುಕ್ಕು ಹಿಡಿದ್ಬಿಟ್ಟಿದೆ. ಹಣ್ಣು ಹೇಗಿದೆ? ಹಣ್ಣು ಹೆಣ್ಣು ಹೊನ್ನು, ಅದಕ್ಕೆ ಅದರದ್ದೇ ಆದ ರುಚಿ ಇದೆ. ಈಗ ಸದ್ಯಕ್ಕೆ ಹಣ್ಣು ತುಂಬಾ ರುಚಿಯಾಗಿದೆ. ಬನ್ನಿ ಕಡೆ. ಶಾಬಾಸ್ ರಾಜಮಾತೆ ರಂಗಮ್ಮನವರೇ, ಈ ವಯಸ್ಸನ್ನು ನೀವು ಕತ್ತು ತಿರುಗಿಸ್ತಿರೋದನ್ನ ನೋಡಿದ್ರೆ ನನಗೆ ಸಂತೋಷ ಆಗ್ತಾ ಇದೆ. ನನಗೆ ಕತ್ತೆ ವರಸೆಂದರೆ ತುಂಬಾ ಇಷ್ಟ. ಬನ್ನಿ, ನಾವಿಬ್ಬರು ಕತ್ತೆ ವರಸೆ ಮಾಡೋಣ. ನಾನು ನನ್ನ ಕತ್ತಿ ತರಲಿಲ್ಲವೇ? ಅದಕ್ಕೇನಂತೆ, ನಮ್ಮದೇ ಆಗ ಇನ್ನೊಂದು ಕತ್ತೆಯನ್ನು ಕೊಡ್ತೇನೆ. ಕಂಡವರ ಕತ್ತಿಯಲ್ಲಿ ಯುದ್ಧ ಮಾಡಿ ನನಗೆ ಅಭ್ಯಾಸ ಇಲ್ಲ. ಪಲ್ಲು, ಪಲ್ಲು ಬಾಮ ಇಲ್ಲೇ. ಯಾಕಪ್ಪ ಕೋಪದಲ್ಲಿದ್ದೀರಾ? ಏನಾಯ್ತು? ಆಯಪ್ಪ ಆರ್ತಿ ತಟ್ಟೆಗೆ ಅಂತ ಹಾಕದ್ನಲ್ಲ ನಾಣ್ಯ, ಚಿನ್ನದ ನಾಣ್ಯ. ಮಕ್ ಹೊಡೆದ್ಬಿಡ್ತೀನಿ. ಚಿನ್ನದ ನಾಣ್ಯ ಅಂತಂದ್ರೆ ಹಿತ್ತಾಳೆ ನಾಣ್ಯ ಕಣಮ್ಮ. ಹಿತ್ತಾಳೆನ? ಹ್ಞೂ ಕಣಮ್ಮ. ಅಂಗಡಿಯವನು ಇಂಥದ್ದೇ 50 ನಾಣ್ಯ ತಗೊಂಬನ್ನಿ, ನಿಮ್ಗೆ ತಾಮ್ರದ ಚಂಪ್ ಕೊಡ್ತೀನಿ ಅಂತಂದ. ಅವನು ಹೇಳ್ತಾ ಇರೋದು ಸರಿಯಾಗಿದೆ.
ನಾವು ಪಾಳೆಗಾರ ವಂಶಸ್ಥರು, ನಮಗೆ ಚಿನ್ನನ ದಾನ ಮಾಡಿ ಮಾಡಿ ಅಭ್ಯಾಸ ನೋಡಿ. ಆದ್ರೆ ದಾನ ಮಾಡೋಕೆ ಈಗ ಚಿನ್ನ ಇಲ್ಲ, ಅದಕ್ಕೆ ಚಿನ್ನದ ನಾಣ್ಯದ ಹಾಗೆ ಇರೋ ಹಿತ್ತಾಳೆ ನಾಣ್ಯನ ನಾನು ಹಾಕ್ದೆ. ಹೇಮಚಂದ್ರಾವಳಿ, ನಿಮ್ಮನ್ನ ಯಾವುದೋ ಚಿಂತೆ ಬಲವಾಗಿ ಕಾಡ್ತಾ ಇದೆ. ಸರಿಯಾಗಿ ಹೇಳಿದ್ರಿ ರಂಗಮ್ಮನವರೇ. ಅದನ್ನ ನಿಮ್ಮ ಹತ್ರ ಹೇಳಿದ್ರೆ ಇನ್ಯಾರ ಹತ್ರ ಹೇಳಲಿ? ಏಕಾಂತವಾಗಿ ಸಿಗಿ ಮಾತಾಡೋಣ. ಹೇಮಚಂದ್ರ ಪಾಳೆಗಾಲನಿ, ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಸಮಸ್ಯೆ ನನಗೆ ಅರ್ಥ ಆಯ್ತು. ನಮ್ಮಪ್ಪ ಸಾಯೋಕ್ ಮುಂಚೆ ಚೆನ್ನಾಗಿ ಶೋಕಿ ಮಾಡಿ ಇರೋ ಆಸ್ತಿನೆಲ್ಲ ಹಾಳು ಮಾಡ್ಬಿಟ್ಟ. ಹಳೆ ಹೆಸರಿದೆ, ಹಳೆ ಮನೆ ಇದೆ, ಹಾರಂಗಿ ದೇಶದ ಪಾಳೆಗಾರನು ಬಿರುದಿದೆ. ಆದ್ರೆ ನನ್ನನ್ನು ಮದುವೆ ಮಾಡ್ಕೊಳ್ಳೋಕೆ ಯಾವ ಹುಡುಗಿನೂ ಮುಂದೆ ಬರ್ತಾ ಇಲ್ವೇ? ಏನು ಮಾಡೋದು, ಹೆಣ್ಣು ಮಕ್ಕಳ ಸಂತತಿನೇ ಕಡಿಮೆ ಆಗ್ತಾ ಇದೆಯಲ್ಲ. ಹಾಗಂತ ನಾನು ಮದುವೆ ಮಾಡ್ಕೊಳ್ಳೋದು ಇರೋಕ್ಕಾಗುತ್ತಾ? ಪಾಳೆಗಾರ ವಂಶದ ಹುಡುಗಿನೇ ಮದುವೆ ಆಗ್ಬೇಕು ಅಂತಿದ್ದೀನಿ ನೋಡಿ. ಅಂತ ಒಂದು ಹುಡುಗಿನ ನೋಡಿ ನನಗೆ ಮದುವೆ ಮಾಡಿಸೋ ಜವಾಬ್ದಾರಿ ನಿಮ್ದೆ. ನಮ್ಮದು ಒಂದು ಮ್ಯಾರೇಜ್ ಬ್ಯೂರೋ ಇದೆ. ಪಾಳೆಗಾರಿಕೆ ವಂಶಕ್ಕೆ ಸೇರಿದಂತ ಹೆಣ್ಣನ್ನೇ ಹುಡುಕಿ ನಾನು ನಿಮಗೆ ಮದುವೆ ಮಾಡಿಸ್ತೀನಿ. ಆದ್ರೆ ಹೆಣ್ಣಿಗೆ ಸ್ವಲ್ಪ ವಯಸ್ಸು ಜಾಸ್ತಿ ಆಗಿದ್ಲು ಪರವಾಗಿಲ್ವಾ? ಪಾಳೆಗಾರ ವಂಶದವಳಾಗಿರ್ಬೇಕಷ್ಟೇ. ನಾವು ವಯಸ್ಸಿಗೆ ಬೆಲೆ ಕೊಡೋರಲ್ಲ, ಮದುವೆಗೆ ಬೆಲೆ ಕೊಡೋರು. ಅದು ನನಗೂ ಒಬ್ಬ ಮಗಳಿದ್ಲು. ಅವಳನ್ನ ನಿಮ್ಮಂಥ ಪಾಳೆಗಾರ ವಂಶದವಳಿಗೆ ಕೊಟ್ಟು ಮದುವೆ ಮಾಡಿ ವಂಶ ಬೆಳೆಸ್ಬೇಕು ಅಂತಿದ್ದೆ. ಎಲ್ಲ ನನ್ನ ದುರಾದೃಷ್ಟ. ಯಾವನೋ ಕಿತ್ತೋದವ್ನು ಬಂದು ತಗಲ ಹಾಕೊಂಡ್ಬಿಟ್ಟ. ಯಾವನು ಅಯೋಗ್ಯ? ನೀವು ಕೊಟ್ಟ ನಾಣ್ಯನ ಉಜ್ಜಿಸ್ಕೊಂಡು ಬಂದಲ್ಲ, ಅವನೇ ಅಯೋಗ್ಯ. ಅದು ಮತ್ತೆ ರಂಗಮ್ಮನವರೇ, ನಿಮ್ಗೊಬ್ಬ ಮಗ ಇರ್ಬೇಕಲ್ವಾ? ಇರದ ಏನು, ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು. ಎಡಗೈ ಎತ್ತಿದ್ಲೆ ವೀರ ಕೇಸರಿ, ಬಲಗೈ ಎತ್ತಿದ್ಲೆ ವೀರ ಮದಕಲಿ. ಅವನಿಗೂ ನಾನು ಪಾಳೆಗಾರರ ವಂಶದ ಹೆಣ್ಣನ್ನೇ ತಂದು ಮದುವೆ ಮಾಡಬೇಕು ಅಂತಿದ್ದೆ. ಅವನ ಗ್ರಹಚಾರ ಯಾವುದೋ ಮದುವೆ ಮನೆಯ ಊಟದ ಆಸೆಗಾಗಿ ಹೋದ. ಅಲ್ಲಿ ಹೊಲ ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂತ ಕೂತಿದ್ದ ನನ್ನ ಮಗನ ದಲ ದಲ ಅಂತ ಎಳ್ಕೊಂಡು ಹೋಗಿ ಅವನ ಕೈಯಲ್ಲಿ ಹುಡುಗಿಗೆ ತಾಳಿ ಕಟ್ಟಿಸ್ಬಿಟ್ಟು. ನೀವೇನು ಯೋಚನೆ ಮಾಡಬೇಡಿ, ನನ್ನ ಮಕ್ಕಳಿಗಾದ ತಪ್ಪನ್ನ ನಾನು ನಿಮಗೆ ಮಾಡೋಲ್ಲ. ಒಂದು ಒಳ್ಳೆ ಹುಡುಗಿಯನ್ನ ಹುಡುಕಿ ನಿಮಗೆ ಮದುವೆ ಮಾಡಿಸಿ ಅದರ ಮುಖಾಂತರ ನನ್ನ ಆಸೆಯನ್ನ ಈಡೇರಿಸ್ಕೊಳ್ತೀನಿ. ಆಯ್ತು. ನಾನು ಈ ಮನೆಗೆ ಆಕ್ಸಿಡೆಂಟ್ಲಿ ಬಂದು ಸೇರ್ಕೊಂಡಳಂತ, ಈ ಪಾಳೆಗಾರ ವಂಶಕ್ಕೆ ಸೇರ್ಕೊಂಡಳ ಅಲ್ಲಂತ. ಅವನು ಈ ಮನೆಗೆ ಬಂದಿರದೆ ಪಾಳೆಗಾರ ವಂಶದ ಹುಡುಗಿನ ಮದುವೆ ಆಗಬೇಕು ಅಂತ. ಹೌದಾ? ಹಾಗಾದ್ರೆ ಚೆನ್ನಾಗಿ ಬುದ್ಧಿ ಕಲ್ಸೋಣ. ನಂಗೊಬ್ಳು ಪರಿಚಯ ಇದ್ದಾಳೆ, ಜಯಂತಿ ಅಂತ. ಅವಳಿಗೆ ಗಸೆ ಕಾಯಿಲೆ. ಬದುಕಿದ್ರೆ 4-5 years ಬದುಕ್ಬೋದು. ಹೇಗಿದ್ರು ಈ ರಾಜಂಗೆ 40 years ಕ್ರಾಸ್ ಆಗಿದೆ. ಇವರಿಬ್ರನ್ನು ಮ್ಯಾರೇಜ್ ಮಾಡ್ಸಿದ್ರೆ ಜೋಡಿ ಚೆನ್ನಾಗಿರುತ್ತೆ. ಆದ್ರೆ ಇದಕ್ಕೆ ಆ ಹೇಳ್ತಿದ್ರೆ ಒಪ್ಕೋಬೇಕಲ್ಲ. ಅವನ್ನ ಒಪ್ಸಿ ಮ್ಯಾರೇಜ್ ಮಾಡಿಸೋ ಜವಾಬ್ದಾರಿ ನಂದು. ನಮ್ಮ ಮತ್ತೆ ಮ್ಯಾರೇಜ್ ಬ್ಯೂರೋ ನಂಬ್ಕೊಂಡು ಬಂದಿರೋ ಆ ಪಾಳೆಗಾರನ್ಗೆ ಸಾಯೋ ಹುಡುಗಿನ ಕೊಟ್ಟು ಮದುವೆ ಮಾಡಿಸ್ತೀರಾ? ಮಾಡ್ತೀನಿ. ಹೇಮಚಂದ್ರ ಅವರೇ, ನಿಮ್ಗೋಸ್ಕರ ಬ್ಯೂಟಿಫುಲ್ ಗರ್ಲ್ ನ ಕರ್ಕೊಂಡ್ ಬಂದಿದ್ದೀನಿ. ನನಗ್ ಗೊತ್ತಿರೋದ ಬ್ಯೂಟಿಫುಲ್ ಹುಡುಗಿ ಯಾರಮ್ಮ ಅದು? ಜಯಂತಿ ಅಂತ. ಬನ್ನಿ ಬನ್ನಿ ಬನ್ನಿ, ನೀವೇ ಬನ್ನಿ ಬನ್ನಿ ಬನ್ನಿ. ನೋಡಿ, ಇವಳೇ ಜಯಂತಿ ಅಂತ. ಇವ್ರಿಗಿಂತ ಒಳ್ಳೆ ಸಂಬಂಧ ಬೇಕಾ? ಮಫ್ಲರ್ ಕಟ್ಕೊಂಡು ಒಳ್ಳೆ ಬಾಣಂತಿ ತರ ಇದ್ದಾಳೆ. ಅತ್ತೆ, ವೆದರ್ ಕೂಲ್ ಆದಾಗ ಜಯಂತಿಗೆ ಕಾಫ್ ಆಗತ್ತೆ. ಅದನ್ನ ಅವಳೇ ಹೇಳ್ತಾಳೆ, ನೀನ್ ಸ್ವಲ್ಪ ಸುಮ್ಮನಿರು. ಏನಮ್ಮ? ಜಯಂತಿ ಅವರೇ, ನೀವ್ ಇಷ್ಟೊಂದು ಸುಂದರವಾಗಿದ್ದೀರಾ ಅಂತ ನಿಮ್ ಮಫ್ಲರ್ ತೆಗ್ದ್ಮೇಲೆ ಗೊತ್ತಾಗಿದ್ದು. ಓಹೋ, ಜಯಂತಿ ಅವರು, ನಿಮ್ಮನ್ನ ಆಸ್ಪತ್ರೆಯಲ್ಲಿ ಒಂದ್ಸಲಿ ನೋಡಿದ್ದೆ. ನಿಮ್ಗೆ ಕೆಮ್ಮು ಜಾಸ್ತಿ ಆಗಿ ಆಸ್ತಮಾನೋ ಗಸೆನೋ ಅಂತ ಡಾಕ್ಟರ್ ಹೇಳ್ತಾ ಇದ್ರು. ವಾಸಿ ಆಯ್ತಲ್ಲ, ನಿಮ್ ಪುಣ್ಯ. ಇಷ್ಟೆಲ್ಲ ತೊಂದರೆ ಇದೆ ಅಂತ ಡಾಕ್ಟರ್ ನನ್ನ ಹತ್ರ ಹೇಳಲೇ ಇಲ್ಲ. ಡಾಕ್ಟರ್ಗಳು ಯಾವಾಗ್ಲೂ ಹೀಗೆ ಪೇಷಂಟ್ಸ್ ಹತ್ರ ಹೇಳಲ್ಲ. ನಿಮ್ ಸಂಬಂಧಿಕರ ಹತ್ರ ಹೇಳ್ತಿದ್ದಲ್ಲ, ನಾನು ಆ ಕೇಳಿಸ್ಕೊಂಡೆ. ಒಟ್ನಲ್ಲಿ ನಿಮಗ್ ವಾಸಿ ಆಯ್ತಲ್ಲ, ಅಷ್ಟು ಸಾಕು ಬಿಡಿ. ನೀವಿನ್ನೂ 4 ವರ್ಷ ಬದುಕಿರ್ತೀರಂತೆ. 4 ವರ್ಷ ಅಷ್ಟೇನಾ? ಅಯ್ಯೋ, ನೀವ್ ಗಾಬರಿ ಆಗ್ಬೇಡಿ. ನೀವ್ ಇವ್ರನ್ನ ಪ್ರೀತಿಯಿಂದ ನೋಡ್ಕೊಂಡ್ರೆ ಇನ್ನೂ 1 ವರ್ಷ ಹೆಚ್ಚಿಗೆ ಬದುಕಿರ್ತಾರೆ. ರಂಗಮ್ಮನವರೇ, ಏನಿದು ಅನ್ಯಾಯ? ನಿಮ್ಮನ್ನ ನಂಬ್ಕೊಂಡು ನಾನು ಇಲ್ಲಿವರೆಗೂ ಬಂದ್ರೆ ಯಾವ್ದೋ ಕೆಲ್ಸಕ್ಕೆ ಬರದೇ ಇರೋ ಹುಡುಗಿ ನನಗೆ ಕಟ್ತಾ ಇದ್ದೀರಲ್ಲ. ಇವತ್ತು ನಾಳೆನೋ ನೆಗೆದು ಬಿದ್ದು ಹೋಗಾಗಿದ್ದಾಳೆ ಇವಳು. ಇವಳನ್ನ ಕಟ್ಕೊಂಡು ನಾನು ಹೇಗೆ ಸಂಸಾರ ಮಾಡೋಕ್ಕಾಗುತ್ತೆ? ಹೇಗೆ ವಂಶ ಬೆಳೆಸಕ್ಕಾಗುತ್ತೆ? ಅವಮಾನ, ಶುದ್ಧ ಅವಮಾನ. ಇದು ನನ್ನ ಸೊಸೆ ಕಡೆಯಿಂದ ಬಂದ ಸಂಬಂಧ, ಹಾಗಾಗಿ ನನಗೆ ಇಲ್ಲ ರಂಗಮ್ಮನವರೇ, ನಾನು ನಿಮ್ಮನ್ನ ಕ್ಷಮಿಸಲ್ಲ, ಕ್ಷಮಿಸಲ್ಲ. ಏನಕ್ಕೆ ಚಂಪ ಹಿಂಕಲಾಕ್ಬಿಟ್ಲು? ಇವ್ಳು ಮಾಡೋ ಕೆಲಸ ಒಂದ ಎರಡ ನಿನ್ನ. ಜಯಂತಿ ಅವರೇ, ನೀವೇನ್ ತಪ್ಪು ತಿಳ್ಕೊಬೇಡಿ. ಮೊದಲು ನಿಮ್ಮ ಆರೋಗ್ಯನ ಸುಧಾರಿಸ್ಕೊಳ್ಳಿ, ಆಮೇಲೆ ನಿಮ್ಗೆ ಗಂಡು ಹುಡುಕ್ತೀನಿ. ಕಾಫಿ.
ಥ್ಯಾಂಕ್ಸ್. ಕಾಫಿ ಕೊಟ್ಟಿದ್ದಕ್ಕ? ಅಲ್ಲ, ಮದುವೆ ತಪ್ಪಿಸಿದ್ದಕ್ಕೆ. ಗಸಿ ರೋಗದವಳು ನಿಮ್ಮನೆ ಸೊಸೆ ಆದ್ರೆ ಏನ್ ಚೆನ್ನಾಗಿರುತ್ತೆ, ಅದಕ್ಕೆ ಮದ್ವೆ ತಪ್ಪಿಸ್ದೆ. ನಿನ್ ಪೂರ್ತಿ ಹೆಸರೇನು? ನಮ್ಮ ಯಜಮಾನ್ರೆ ನನ್ನ ಚಂಪಾಕಲಿ ಅಂತ ಕರೀತಾರೆ. ಆಗ್ಲಿ ನಿಮ್ಗೆ ಯಜಮಾನ ಬೇರೆ ಇದಾನ? ಗಾಬರಿ ಆಗ್ತೀರಿ, ಈ ಮನೆ ಯಜಮಾನನ್ನ ಯಜಮಾನ್ರೆ ಅಂತ ಕರೆಯೋದು ನನ್ನ ಅಭ್ಯಾಸ. ಚೆನ್ನಾಗಿದೆ. ಮನೆ ಯಜಮಾನನ್ನ ಯಜಮಾನ್ರೆ ಅಂತ ಕರೆಯೋದು, ಗಂಡನ್ನ ಜವಾನ್ರೆ ಅಂತ ಕರೆಯೋದು ತುಂಬಾ ಚೆನ್ನಾಗಿದೆ. ಕಾಫಿ ಹೋಗಿದೆ? ಅದ್ಭುತ. ಅಮೃತವನ್ನ ತಂದುಕೊಟ್ಟ ಮೋಹಿನಿ ತರ ಕಾಣ್ತಾ ಇದೆಯಾ ನೀನು. ನೀನು ನಿಂತಿರುವ ಭಂಗಿ, ನಿನ್ನ ಮಾತಿನ ಶೈಲಿ, ಎಲ್ಲದರಲ್ಲೂ ನನ್ನ ನಾಟ್ಯವನ್ನ ಕಾಣ್ತಾ ಇದ್ದೀನಿ. ದೇವಲೋಕದಲ್ಲಿ ತಿಲೋತ್ತಮೆ ಇದ್ಲು, ರಂಬೆ ಊರ್ವಶಿಯರನ್ನ ಅವಳು ಮೀರಿಸಿದ್ಲು. ಈಗ ಭೂಲೋಕದಲ್ಲಿ ನನ್ನ ಮುಂದೆ ನೀನ್ ಹಾಗೆ ನಿಂತಿದೀಯ. ನನ್ನನ್ನ ದೊಡ್ಡ ಆಪತ್ತಿಂದ ಪಾರು ಮಾಡಿದವರು ಇಬ್ರು ಮಾತ್ರ. ಆ ಇಬ್ರು ಯಾರು ಅಂತ ನಾನು ತಿಳ್ಕೊಳ್ಬೋದಾ? ಒಮ್ಮೆ ನಾನು ಚಂದ್ರಗಿರಿ ಮೇಲೆ ದಂಡೆತ್ತಿ ಹೋಗ್ಬೇಕು ಅಂತ ಯೋಚನೆ ಮಾಡಿದ್ದೆ. ಆಗ ಹೋಗ್ಬೇಡ, ನೀನೇನಾದ್ರೂ ಹೋದ್ರೆ ಸೋಲು ನಿನಗೆ ಕಟ್ಟಿಟ್ಟ ಬುತ್ತಿ ಅಂತ ನನ್ನನ್ನ ಪಾರು ಮಾಡಿದವರು ನಮ್ಮ ತಾಯಿ. ಇನ್ನೊಬ್ರು ಯಾರು? ಜಯಂತಿ ಅನ್ನೋ ರೋಗಗ್ರಸ್ತ ಹೆಣ್ಣನ್ನ ನಾನು ಮದುವೆ ಆಗ್ಬೇಕಾಗಿತ್ತು. ಆ ಮದುವೆಯಿಂದ ನನ್ನನ್ನ ಪಾರು ಮಾಡಿದ್ದು ತಿಲೋತ್ತಮೆ. ತಿಲೋತ್ತಮೆನಾ? ಅವಳು ಯಾರು? ನೀನೇ. ಹಾರಂಗಿ ದೇಶದ ಪಾಳ್ಯಗಾರರಾದಂತಹ ಹೇಮಚಂದ್ರ ಅವರಲ್ಲಿ ಒಂದು ಪ್ರಶ್ನೆ. ಅಭ್ಯಂತರವಿಲ್ಲ, ಕೇಳಿ. ನಾವು ಕೇಳಿದ್ರೆ ನೀವೆಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತೀರೋ ಅಂತ. ನೀವು ಕೇಳದೆ ಇದ್ರೆ ನನಗೆ ಬೇಜಾರಾಗುತ್ತೆ. ಧಾರಾಳವಾಗಿ ಕೇಳಿ. ಕೇಳ್ಬಿಡ. ಅಲ್ಲ, ಅಷ್ಟು ದೊಡ್ಡ ಪಾಳ್ಯಗಾರರಾದ ನೀವು ಕತ್ತಿನ ಮನ್ಲೆ ಇಟ್ಬಿಟ್ಟು ಬರಿಗೈ ಬೀಸ್ಕೊಂಡ್ ಬಂದಿದ್ರಲ್ಲ, ಇದು ನಿಮಗೆ ಸಮಂಜಸವೇ? ಅದು ಕತ್ತಿ ಹಿಡ್ಕೊಂಡು ರಸ್ತೆಯಲ್ಲೆಲ್ಲ ಓಡಾಡಿದ್ರೆ ಪೊಲೀಸ್ನವ್ರು ಅದೇನೋ ಸೆಕ್ಷನ್ ಹಾಕಿ ಬಂಧಿಸೋ ಅಪಾಯ ಇದೆ. ಅದಕ್ಕೆ ಉಪಾಯವಾಗಿ ಕತ್ತಿನ ಮನೇಲಿಟ್ಟು ನಾನು ಮಾತ್ರ ಬಂದಿದ್ದೀನಿ. ಪಾಳೆಗಾರ್ರೆ, ಎಲೆಕ್ಷನ್ ಟೈಮಲ್ಲಿ ಆಗಲೊತ್ತಲ್ಲೇ ಲಾಂಗು ಮಚ್ಚಿ ಹಿಡ್ಕೊಂಡು ಓಡಾಡಿದ್ರು ಯಾರು ಏನ್ ಮಾಡ್ಲಿಲ್ಲ. ಅಂತದ್ರಲ್ಲಿ ಕತ್ತಿ ಹಿಡ್ಕೊಂಡ್ ಬರಕ್ ನೀವ್ ಎದ್ರಿದ್ರಲ್ಲ. ಆ ವಿಷಯ ಹಾಗಿರ್ಲಿ, ಸ್ವಲ್ಪ ಹತ್ರ ಬನ್ನಿ. ಆ ತಿಲೋತ್ತಮೆ ಹೇಗೆ? ನಮ್ಮನೇಲಿ ತಿಲೋತ್ತಮೆ ರೇಂಜ್ಗೆ ಯಾವ ಫಿಗರ್ ಇಲ್ಲ ಬಿಡಿ. ಇದಾರೆ ಎಲ್ಲೋ ಅಡಿಗೆ ಮನೆಯಲ್ಲಿ. ಅಂದ್ರೆ ನೀವು ಮಾತಾಡ್ತಿರೋದು ಚಂಪನ ಬಗ್ಗೆ ಎನ್ನಿ? ರೀ ಪಾಳೆಗಾರ್ರೆ, ಅವಳು ನಮ್ಮನೆ ಕೆಲಸದವಳು. ಕರ್ಕೊಂಡ್ ಬಂದಿದ್ ಯಾರು? ಅದು ಇದಾರಲ್ಲ ನಮ್ಮ ಪಾಂಡುರಂಗ ಗಂಡುಗಲಿ, ಎಡಗೈ ಬಲಗೈ, ಹಳ್ಳಿಲಿದ್ದ ಅವಳನ್ನ ಕರ್ಕೊಂಡ್ ಬಂದು ಮನೇಲಿ ಮಡಿಕೊಂಡವನೆ. ಪರವಾಗಿಲ್ಲ, ಅವಳನ್ನ ನಮ್ಮ ವಂಶಕ್ಕೆ ಸೇರಿಸ್ಕೊಂಡ್ರೆ ಈ ಅಡಿಗೆ ಅವಳು ಅನ್ನೋ ಅಪಕೀರ್ತಿ ತಪ್ಪುತ್ತೆ. ಅಂದ್ರೆ ನೀವು ಚಂಪನಿಗೆ ಕಾಳು ಹಾಕ್ತಿದ್ದೀರೋ? ನಿಮ್ಮ ಭಾಷೆನಲ್ಲಿ ಕಾಳು ಹಾಕೋದು, ನಮ್ಮ ಭಾಷೆನಲ್ಲಿ ಬಲೆ ಹೆಣಿಯೋದು. ನಿಮ್ಮ ಈ ಕನಸು ನೆರವೇರ್ಬೇಕಂದ್ರೆ ಒಬ್ಬ ವ್ಯಕ್ತಿಯಿಂದ ಮಾತ್ರ ಸಾಧ್ಯ. ರಾಜಮಾತೆ ರಂಗಮ್ಮನವರು. ಹೌದೇ? ಹಾಗಾದ್ರೆ ಕೆಲಸ ಇನ್ನೂ ಸುಲಭ ಆಯ್ತು. ರಾಜಮಾತೆ ರಂಗಮ್ಮನವರೇ. ಲೋಪದ್ದು ಈ ಹೇಮಚಂದ್ರ ಚಂಪನ ಮದುವೆ ಆಗ್ಬಿಟ್ರೆ ದೊಡ್ಡ ಗಂಡ ಹತ್ರ ತಪ್ಪುತ್ತೆ ಕಣ. ಹೌದು ಕಣ, ಅವಳು ಇತ್ತೀಚೆಗೆ ಸಿಕ್ಕಾಪಟ್ಟೆ ಮೆರಿತಾ ಇದ್ದಾಳೆ. ಈ ವಿಷಯನ ಜಾಜತ್ಗೆ ಹೇಳಲೇಬೇಕು. ಮೈ ಗಾಡ್, ಯಾವ್ದೋ ಒಂದ್ ಸಂಬಂಧನ ಕರ್ಕೊಂಡ್ ಬಂದು ಗಂಟ್ ಹಾಕೋಣ ಅಂತ ಪ್ಲಾನ್ ಮಾಡಿದ್ರೆ ಆ ಸಂಬಂಧನೇ ಮುರಿದು ಬಿಟ್ಲು. ಹೇಗಾದ್ರೂ ಮಾಡಿ ಆ ಚಂಪಂಗೆ ಚೆನ್ನಾಗಿ ಲೆಸನ್ ಟೀಚ್ ಮಾಡ್ಬೇಕು. ಜಾಜತ್ಗೆ ಹೇಮಚಂದ್ರ ಚಂಪನ್ನ ಇಷ್ಟ ಪಡ್ತಾ ಇದ್ದಾನೆ. ಆ ಚಂಪನ್ನ ಹೇಮಚಂದ್ರನ್ಗೆ ಕೊಟ್ಟು ಮದುವೆ ಮಾಡಿದ್ರೆ ಇವಳನ್ನ ಈಸಿಯಾಗಿ ಮನೆಯಿಂದ ಆಚೆ ಓಡಿಸಬಹುದು. ಸರಿ, ಹಾಗಾದ್ರೆ ಹೀಗ್ ಮಾಡೋಣ. ಸೂಪರ್. ನಿಮ್ಮಿಬ್ರು ಆಗುತ್ತೆ ನನ್ಗೆ ಗೊತ್ತಿಲ್ವಾ? ವೇಟ್, ಟೇಕ್ ದಿಸ್ 200. ಹಾರಂಗಿ ದೇಶದ ಪಾಳ್ಯಗಾರರಾದಂತಹ ಹೇಮಚಂದ್ರ ಅವರಿಗೆ ಒಂದು ಸ್ಪೆಷಲ್ ಕೇಕ್. ಇಂಥ ಘಮಘಮಿಸೋ ಕೇಕನ್ನ ನಾನು ನನ್ನ ಜೀವಮಾನದಲ್ಲೇ ತಿನ್ನಿಲ್ಲ. ಇದನ್ನ ಯಾರು ಕಳ್ಸಿದ್ರು ಅಂತ ನಿಮಗೆ ಗೊತ್ತಾಗೋದ್ರೆ ಆಶ್ಚರ್ಯದಿಂದ ಸತ್ತೋಗ್ಬಿಡ್ತೀರಾ. ನನ್ನ ಸಹನೆಯನ್ನು ಪರೀಕ್ಷೆ ಮಾಡಬೇಡಿ. ಯಾರು ತಂದು ಕೊಟ್ಟಿದ್ದು? ನಿಮ್ಮ ತಿಲೋತ್ತಮೆ. ಅವರು ಯಾರ್ದು ಹೇಳ್ಬೇಡ ಅಂತ ಹೇಳಿದರೆ ನೀವಿಂಗೆ ಆತ್ರಿಗೆ ಆಂಜನೇಯ ಆಡ್ದಂಗೆ ಆಡ್ತಿದ್ರೆ ನೀವು ಪಾಳ್ಯಗಾರರು ಅನ್ನೋದನ್ನ ಮರ್ತು ಮಕ್ಕಳು ನಮ್ಗಿದೆಪ್ಪ, ನಿಮ್ಗಿಲ್ವಲ್ಲ. ಅಂದ್ರೆ ಆ ತಿಲೋತ್ತಮೆಗೆ ನನ್ನ ಮೇಲೆ ಆಸಕ್ತಿ ಇದೆ ಅಂತ ಆಯ್ತು. ಅಯ್ಯೋ, ಬಡ್ಕೋಬೇಕು. ಆಸಕ್ತಿ ಅಲ್ಲ ರೀ, ಅದು ಪ್ರೀತಿ. ಏನು ಮುಖ ಮುಖ ನೋಡ್ತಾ ಇದ್ರ? ಬೇಗ ಕೇಕನ್ನ ಬಡಿದು ಬಾಯಿಗೆ ಹಾಕೊಳ್ಳಿ, ಇಲ್ಲಾಂದ್ರೆ ನಾಯಿ ನೀರುಗಳು ಪಾಲಾಗೋಗುತ್ತೆ. ರಾಜಕುಮಾರಿ, ನೀನು ಕಳಿಸಿಕೊಟ್ಟಿರುವೆಲ್ಲ ಕೇಕು, ಅದು ಮೃಷ್ಟಾನ್ನಕ್ಕಿಂತಲೂ ಮಜಬೂತಾಗಿತ್ತು. ನಿಮಗಾಗಿಯೇ ಕಳಿಸಿದ್ದು. ನನ್ನ ಬಗ್ಗೆ ನಿನಗೆ ಇಷ್ಟೊಂದು ಆಸಕ್ತಿ ಇದೆಯಲ್ಲ, ಕಾರಣ ಏನಂತ ತಿಳಿಯಬಹುದೇ? ಆಕಾಶಕ್ಕೆ ಭೂಮಿ ಕಂಡರೆ ಇಷ್ಟ, ಪುರುಷನಿಗೆ ಸ್ತ್ರೀ ಕಂಡರೆ ಇಷ್ಟ. ಇದು ಪ್ರಕೃತಿ ನಿಯಮ. ಯಾಕಿಷ್ಟ ಅಂತ ನನ್ನನ್ನು ಕೇಳಿದ್ರೆ ನಾನೇನ್ ಹೇಳಿ? ಬೇಷ್ ಬೇಷ್,
ಮಾತಲ್ಲಿ ನಿನ್ನನ್ನು ಸೋಲಿಸುವವರುಂಟೆ, ಮಾತಿನ ಮಳ್ಳಿ ನೀನು. ನೀವು ಅಷ್ಟೇ, ತುಂಟರ ತುಂಟ, ಬಂಟರ ಬಂಟ. ನನ್ನ ಇಷ್ಟಾರ್ಥವನ್ನ ನಿನ್ನ ಹತ್ರ ಹೇಳಬೇಕು ಅಂತಿದ್ದೀನಿ, ಹೇಳಲೇ? ಬೇಗ ಹೇಳಿ, ಜಲಕ್ರೀಡೆ ಆಡಬೇಕು ಅಂತ ಮನಸ್ಸು ಬಯಸ್ತಿದೆ. ನಿನ್ನನ್ನು ಕಂಡರೆ ನನಗೆ ತುಂಬಾ ಇಷ್ಟ. ನಿನ್ನ ಅಭಿಪ್ರಾಯವೇನು? ನಿಮ್ಮ ಅಭಿಪ್ರಾಯವೇ ನನ್ನ ಅಭಿಪ್ರಾಯ, ನಿಮ್ಮ ಇಷ್ಟವೇ ನನ್ನ ಇಷ್ಟ. ಕೇಕ್ ತಿನ್ನೋದು ಬಿಟ್ಟು ಪೇಪರ್ ತಿಂತಾ ಇದ್ದೀರಲ್ಲ, ಒಳ್ಳೆ ಕತ್ತೆ ತರ. ತಿಲೋತ್ತಮೆ ತುಂಬಾ ಒಳ್ಳೆ ಹುಡುಗಿ. ಹೌದು, ನಮಗೂ ಗೊತ್ತಿರ್ಲಿಲ್ಲ ಅವಳು ಪಾಳೆಗಾರರ ವಂಶದವಳಂತೆ. ಆದ್ರೆ ಡೈರೆಕ್ಟ್ ಆಗಲ್ಲ, ಅವ್ರ ಫ್ಯಾಮಿಲಿ ಎಲ್ಲೋ ಒಂದ್ ಕಡೆ ಸೈಡ್ ಬರುತ್ತಂತೆ. ತುಂಬಾ ಸಂತೋಷ. ಅವಳು ಪಾಳೆಗಾರ ವಂಶದವಳು ಅಂದ್ಮೇಲೆ ಆದಷ್ಟು ಬೇಗ ಮಾತುಕತೆ ಮುಗಿಸ್ಬಿಡೋಣ. ಇನಿ ಆಗ್ತಾಡ, ಬೇಗ ಕರೀರಿ, ಹಿರಿತಲೆನಾ. ರಾಜಮಾತೆ ರಂಗಮ್ಮನವರೇ. ಹೇಮಚಂದ್ರ ಪಾಳೆಗಾಲಲ್ಲಿ ಏನಿದು? ಅದು ತಿಲೋತ್ತಮೆ ನಾನು ನೆನೆಸ್ಕೋತಾ ಕೇಕ್ ನ ಒಳ್ಳೆ ಹುಣಸೆ ಹಣ್ಣು ಕ್ಯೂಚ್ಸಂಗೆ ಕ್ಯೂಚ್ಬಿಟ್ರು. ಸಣ್ಣ ಮಕ್ಕಳ ಥರ ಕ್ಲೀಮ್ ನ ಬೆರಳಿಗೆಲ್ಲ ಮೆತ್ಕೊಂಡ್ಬಿಟ್ಟಿದಿಲ್ಲಲ್ಲ. ಒಂದು ನಿಮಿಷ ನಾವೆಲ್ಲ ಕಣ್ಣು ಮುಚ್ಕೊಳ್ತೀವಿ, ನೆಕ್ಕೊಂಡ್ಬಿಡಿ. ರಂಗಮ್ಮನವರೇ, ಅದೆಲ್ಲ ಹಾಗಿರ್ಲಿ. ನಾನು ಇಲ್ಲಿಗೆ ಬಂದಿರೋ ಉದ್ದೇಶ ಈಗ ಸಾರ್ಥಕ ಆಗ್ತಾ ಇದೆ. ನಾನು ಚಂಪಾನ ತುಂಬಾ ಇಷ್ಟ ಪಡ್ತಾ ಇದ್ದೀನಿ. ನಿಮ್ಮ ಒಪ್ಪಿಗೆ ಏನು? ಅಯ್ಯಯ್ಯೋ, ನಿಮ್ಮ ಒಪ್ಪಿಗೆಯೇ ನನ್ನ ಒಪ್ಪಿಗೆ. ತುಂಬಾ ಒಳ್ಳೆ ಗುಡ್ ನ್ಯೂಸ್ ಹೇಳಿದೀರಾ ನೋಡಿ. ಈಗಿನ ಕಾಲದಲ್ಲಿ ಇಂಥ ಒಳ್ಳೆ ಹುಡುಗಿ ಸಿಗೋದು ತುಂಬಾನೇ ಅಪರೂಪ. ನಾನು ಡೆಕೋರೇಷನ್ ಖರ್ಚೆಲ್ಲ ನೋಡ್ಕೋತೀನಿ, ನೀವು ಚಂಪನ ಧಾರಾಳವಾಗಿ ಮ್ಯಾರೇಜ್ ಆಗಿ. ಚಂಪಾ ನಿಮಗೋಸ್ಕರನೇ ಕಾದಿದಳೋ ಏನೋ, ಹಾಗಾಗಿ ಅವಳಿಗೂ ತಡವಾಗಿ ಮದುವೆ ಆಗಿದೆ. ಪಾಳೆಗಾರ್ರೆ, ನಿನ್ನೆ ನೀವು ಚಂಪನ್ ಕನ್ಸಲ್ ಬಂದ್ಬಿಟ್ಟಿದ್ರಂತೆ. ಏನು? ನಾನು ಚಂಪಾ ಕನಸಲ್ಲಿ ಬಂದಿದ್ದೆ, ಆಶ್ಚರ್ಯ ಆಗ್ತಿದೆಯಲ್ಲ. ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ತೋರಿಸಿ ಆ ತಿಲೋತ್ತಮೆ ನಿಮ್ಗೆ ಒಲಿಯೋದು ಗ್ಯಾರಂಟಿ. ಅತ್ತೆ, ನಾನು ನಿಮ್ಮ ಹತ್ರ ಏನೋ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ಅದಕ್ಕಿಂತ ಮುಂಚೆ ನಾನು ನಿನಗೊಂದು ವಿಷಯ ತಿಳಿಸಬೇಕು. ಹೇಮಚಂದ್ರ ಪಾಳೆಗಾಲರು ನಿನ್ನ ಇಷ್ಟಪಡ್ತಾ ಇದ್ದಾಳೆ, ನೀನು ಇವರನ್ನ ಇಷ್ಟಪಡ್ತಾ ಇದೀಯಾ. ಇಲ್ಲಿ ಯಾಕೆ ತಡ? ಅಷ್ಟೇ. ಆದ್ರೆ ಅತ್ತೆ, ನೀವು ಅನುಮತಿ ಕೊಟ್ರೆ ನಾನು ಹೇಮಚಂದ್ರ ಪಾಳೆಗಾರ ಹತ್ರ ಸ್ವಲ್ಪ ಮಾತಾಡ್ಬೇಕು. ಹೇಗೂ ಮುಂದೆ ನೀನು ಇವಳ ಕೈ ಹಿಡಿಯುವವಳು ತಾನೆ, ಧಾರಾಳವಾಗಿ ಮಾತನಾಡು. ಆಹಾ, ಎಂತ ಸಂಪ್ರದಾಯ, ಎಂತ ಸಜ್ಜನಿಕೆ. ತಿಲೋತ್ತಮೆ, ಅದೇನು ಮಾತಾಡ್ಬೇಕು, ಈಗಲೇ ಮಾತಾಡ್ಬಿಡು. ಅದು ಇಲ್ಲಿ ಹೇಳೋಂತ ವಿಷಯ ಅಲ್ಲ, ಸ್ವಲ್ಪ ಆ ಕಡೆ ಬನ್ನಿ. ವಾಟ್ ಅ ಬ್ಯೂಟಿಫುಲ್ ಕಪಲ್. ಅವಳೇನೋ ಬ್ಯೂಟಿಫುಲ್ ಕಪ್ಪಲ್ಲು, ಆದ್ರೆ ನೀನು ನನ್ನ ಮಗ ಕಪ್ಪೆ ತರ ಸಂಸಾರ ಮಾಡ್ತಾ ಇದ್ದೀರ. ಒಂದು ಕಪ್ಪೆನ ತಕ್ಕಡಿ ಹಾಕಿ ಇನ್ನೊಂದನ್ನು ಹಾಕಬೇಕು ಅನ್ನಷ್ಟರಲ್ಲಿ ಈ ಕಪ್ಪೆ ಎಗರು ಹೋಗಿರುತ್ತೆ. ತಿಲೋತ್ತಮೆ, ಯಾಕೆ ಆನಂದ ಬಾಷ್ಪ? ಇದು ಆನಂದ ಬಾಷ್ಪ ಅಲ್ಲ ಪಾಳೆಗಾರ್ರೆ, ಕಣ್ಣೀರ ಕೋಡಿ. ಈ ಕಣ್ಣೀರ ಕೋಡಿಗೆ ಕಾರಣ ಏನು? ಈ ವಂಶಕ್ಕೆ ಒಂದ್ ಕುಡಿ ಆಗ್ಬೇಕು, ಆ ಮಗು ನೋಡ್ಬಿಟ್ಟೆ ನಾನ್ ಮದ್ವೆ ಆಗೋದು ಅಂತ ನಮ್ ತಾಯಿ ಸಾಯುವಾಗ ನಾನು ಭಾಷೆ ಕೊಟ್ಟಿದ್ದೀನಿ. ಅಷ್ಟೇ ತಾನೆ, ಈ ವಂಶದ ಕುಡಿ ನೋಡಿದ್ಮೇಲೆ ನಾವು ಮದುವೆ ಆಗೋಣ ಬಿಡು. ಆದ್ರೆ ಈ ಮನೆ ಹೆಂಗಸರು ಅದಕ್ಕೆ ಅವಕಾಶ ಮಾಡ್ಕೊಡ್ತಾ ಇಲ್ಲ. ಏನ್ ಹೇಳ್ತಾ ಇದೀಯ ನೀನು? ಜಾಜಿಯವ್ರಿಗೂ ಪಲ್ಲವ್ರಿಗೂ ಮದ್ವೆ ಆಗಿ 4 ವರ್ಷ ಆಯ್ತು, ಆದ್ರೆ ಇಲ್ಲಿವರೆಗೂ ದಾಟ್ನೇ ಪ್ರಯತ್ನ ಇಲ್ಲ. ಹೌದಾ? ತೋರಿಸ್ತೀನಿ ಈಗ ನನ್ನ ವರ್ಷನ. ಅಯ್ಯೋ ಪಾಳೆಗಾಲನೆ, ಏನಿದು? ಇದು ನಮ್ಮ ವಂಶದ ಕತ್ತಿ. ವಂಶ ಯಾವ್ದಾದ್ರೇನು, ಕತ್ತಿ ಕತ್ತಿನೇ. ಪಳ್ಳು ಬಿಟ್ಲ ಬಿಟ್ರ ಇಲ್ಲಿ. ಎಷ್ಟು ವರ್ಷ ಆಯ್ತು ನಿಮ್ಮಿಬ್ರಿಗೂ ಮದುವೆ ಆಗಿ? 3 ವರ್ಷ ಆಯ್ತು. ಯಾಕಮ್ಮ ಹೊಡೆದೆ? ಯಾಕಪ್ಪ ಸುಳ್ಳು ಹೇಳ್ತೀರಾ? ಅವ್ರ ಕೈಲಿ ಕತ್ತಿ ಇದೆ. 4 ವರ್ಷ ಆಯ್ತು. ಮದುವೆ ಆಗಿ 4 ವರ್ಷ ಆದ್ರೂ ವಂಶದ ಕುಡಿ ಬಗ್ಗೆ ಯೋಚನೆ ಮಾಡಿಲ್ವಾ? ಇನ್ನು ನಿಮ್ಗೆ 6 ತಿಂಗಳು ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ವಂಶದ ಕುಡಿ ಬರ್ಬೇಕು, ಇಲ್ಲ ಅಂದ್ರೆ ನೀವಿಬ್ರ ರುಂಡಾನು ಚೆಂಡಾಡ್ಬಿಡ್ತೀನಿ. ನೋಡಿ, ಇಷ್ಟು ಕಡಿಮೆ ಅವಧಿ ಕೊಟ್ರೆ ಹೇಗೆ? ನಮ್ಗಿನ್ನೂ ಆಸ್ತಿಲಿ ಪಾಲ್ ಬರ್ಬೇಕು, ಬೆಟ್ಟದ ಮೇಲೆ ಮನೆ ಮಾಡ್ಬೇಕು, ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಬೇಕು. ಜೋಲಿಗೆ ತಗಳಾಕೊಂಡು ಹೋಗ್ಬೇಕು, ಹಾಗೆ ಮಾಡ್ತೀನಿ. ಜಾಜಿ ಎಲ್ಲಿ? ಪಾಳೆಗಾರೆ, ಯಾಕೆ ಇದ್ದಕ್ಕಿದ್ದಾಗ ರೈಸ್ ಆಗ್ಬಿಟ್ಟಿದ್ದೀರಾ? ಸೊಸೆನ ಮನೆ ತುಂಬಿಸ್ಕೊಳ್ಳೋದು ಯಾಕೆ? ವಂಶ ಬೆಳೆಸೋದಕ್ಕೆ. ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿಲ್ವಲ್ಲ, ಸರಿನಾ ಇದು? ತಪ್ಪಾಯ್ತು. ನಾನು 1 ವರ್ಷ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಮನೆಗೊಂದು ಮೊಮ್ಮಗು ಬರ್ಬೇಕು, ಇಲ್ಲ ಅಂದ್ರೆ ಈ ಭೂಮಿ ಮೇಲೆ ನೀವು 3 ಜನ ಬದುಕಿರಲ್ಲ. ಚಂಪಾ, ಬರೀ ಇಲ್ಲಿ.
ಏನು ಯಾಕೆ ಫಿಟ್ಟಿಂಗ್ ಇಟ್ಟೆ? ಮತ್ತೆ ನೀವ್ ನನ್ ಬಗ್ಗೆ ಫಿಟ್ಟಿಂಗ್ ಇಟ್ರೆ ನಾನ್ ಸುಮ್ನೆ ಇರ್ಬೇಕಾ? ಅದಕ್ಕೆ ಸರಿಯಾಗಿ ಫಿಟ್ಟಿಂಗ್ ಇಟ್ಟಿದ್ದೀನಿ. ಚಂಬ, ನಮ್ ಜಗಳದಲ್ಲಿ ಮೂರನೇವ್ರಿಗೆ ಯಾಕೆ ಲಾಭ ಆಗ್ಬೇಕು? ನೋಡೆ, ಆಗಿದ್ದನ್ನೆಲ್ಲ ಮರ್ತ್ಬಿಡೆ. ಐ ಆಮ್ ವೆರಿ ಸಾರಿ ಕಣೆ. ಈಗ ನೀನೇ ನಮ್ಮನ್ನೆಲ್ಲ ಕಾಪಾಡ್ಬೇಕು ಪ್ಲೀಸ್. ನಿಮ್ಮನ್ನೆಲ್ಲ ಕಾಪಾಡೋದ್ರಿಂದ ನನಗೇನ್ ಸಿಗುತ್ತೆ? ನೀನ್ ಯಾರೇ? ನನ್ ತಂಗಿ ಇದ್ದಾಗೆ. ಏನಾದ್ರೂ ನಂಗೆ ಹೆಲ್ಪ್ ಮಾಡಿದ್ದೆ ಆದ್ರೆ ಈ ಮನೇಲಿ ನನ್ ತಂಗಿ ತರ ಪರ್ಮನೆಂಟ್ ಆಗಿರ್ಬೋದು. ಇದೇ ಮಾತಾ? ರಾಜಿ ಒಂದ್ಸಲ ಮಾತ್ ಕೊಟ್ಮೇಲೆ ಮುಗೀತು. ನಡ್ಸ್ಕೊಡ್ತಾಳೆ. ಸರಿ, ಹಾಗಿದ್ರೆ ನಾನ್ ಹೇಳ್ದಾಗ ಕೇಳಿ ಅವ್ರಾಗವ್ರೆ ಮನೆ ಬಿಟ್ಟು ಹೋಗ್ತಾರೆ. ಏನ್ ಮಾಡ್ಬೇಕು? ಇಷ್ಟೇ. ಗಮನವ್ರೆ, ನಿಮ್ಮ ಮಗಳು ಹಾಗೂ ಸೊಸೆನ ಇಬ್ಬರನ್ನು ಕೂಲಂಕುಷವಾಗಿ ಪರೀಕ್ಷೆ ಮಾಡಿ. ಏನಾಗಿದೆ ಡಾಕ್ಟರ್ಲೆ? ಹೇಳ್ತೀನಿ, ಆದ್ರೆ ನೀವು ಮನಸ್ಸನ್ನ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ನಮ್ಮ ಮಾವನವ್ರು ಹೋದಾಗ್ಲಿ ನಮ್ಮ ಅತ್ತೆಯವ್ರಿಗೇನು ಆಗ್ಲಿಲ್ಲ, ಇನ್ ಈಗೇನಾಗುತ್ತೆ? ಪರವಾಗಿಲ್ಲ, ಹೇಳಿ ಡಾಕ್ಟ್ರೆ. ನಿಮ್ಮ ಮಗಳಿಗೆ ಆಗ್ಲಿ ಅಥವಾ ಸೊಸೆಗೆ ಆಗ್ಲಿ ಈ ಜನ್ಮದಲ್ಲಿ ಮಕ್ಕಳಾಗೋದಿಲ್ಲ. ಅಯ್ಯೋ ವಿಧಿಯೇ, ಗಂಡುಗಲಿ ವಂಶದ ಕುಡಿ ನೋಡಿನೇ ಮದ್ವೆ ಆಗ್ತೀನಿ ಅಂತ ನಾನು ನಮ್ಮ ತಾಯಿಯವ್ರಿಗೆ ಭಾಷೆ ಕೊಟ್ಟಿದ್ದೆ. ಇನ್ನು ನಾನು ನನ್ನ ಜೀವನದಲ್ಲಿ ಮದ್ವೆ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ಮನೆಗ್ ಬಂದ್ಮೇಲಿಂದ ಬರೀ ಅಪ್ಶಕ್ನ. ಇನ್ನು ನಾನು ಇಲ್ಲೇ ಇದ್ರೆ ಹಣ್ಣು ಮುದುಕ ಆಗೋವರೆಗೂ ನಾನು ಇಲ್ಲೇ ಇರ್ತೀನಿ ಅಷ್ಟೇ. ರಂಗಮ್ಮವರೇ, ನಿಮ್ಮ ಪರಿಚಯ ಆಗಿದ್ದು ತುಂಬಾ ಸಂತೋಷ. ಆದ್ರೆ ನಾನು ಸಂಗಾತಿನ ಇನ್ಮೇಲೆ ನಾನೇ ಹುಡುಕೋತೀನಿ. ನೀವ್ ಯಾರು ತೊಂದರೆ ತಗೋಬೇಡಿ, ಬರ್ತೀನಿ. ಡಾಕ್ಟ್ರೆ, ಈ ವಿಷಯನ ಇಷ್ಟು ಬೇಗ ತಿಳಿಸಿ ದೊಡ್ಡ ಉಪಕಾರ ಮಾಡಿದ್ದೀರಾ. ಅದಕ್ಕೆ ಈ ಕಂಠೆ ಹಾರಣ ನೀವೇ ಇಟ್ಕೊಳ್ಳಿ. ನೀನೇನು ಬೇಜಾರು ಮಾಡ್ಕೋಬೇಡ ಕಣ. ಈ ಕಂಠಿ ಹಾರ ಮಾರಿ ಬಂದಿದ್ದ ದುಡ್ಡಲ್ಲಿ ನಾವಿಬ್ರು ಹಂಚ್ಕೊಬಿಡೋಣ. ಬೇಡಪ್ಪ, ಅಷ್ಟನ್ನು ನೀನೇ ಇಟ್ಕೋ. ಯಾಕೋ? ಆ ಕಂಠಿ ಹಾರ ಹಿತ್ತಾಳದು ಕಣ. ಥ್ಯಾಂಕ್ ಯು ವೆರಿ ಮಚ್. ಆ ಪಾಳೆಗಾರನ್ನ ಓಡಿಸಿ ಒಳ್ಳೆ ಕೆಲಸ ಮಾಡಿದೆ. ಓಹೋ, ನೀವೆಲ್ಲ ಸೇರ್ಕೊಂಡು ಮಾಡಿದ ಪ್ಲಾನ ಇದು? ಏ ಜಾಜಿ, ಇಷ್ಟೊಂದು ಸಂತೋಷ ಪಡೋ ಅಗತ್ಯ ಇಲ್ಲ. ಇನ್ನು 1 ವರ್ಷದೊಳಗೆ ನನ್ನ ವಂಶದ ಕುಡಿಯನ್ನ ಕೊಡದೆ ಹೋದ್ರೆ ಚಂಪನ್ಗೆ ನನ್ನ ಮಗನ್ನ ಕೊಟ್ಟು ಮದುವೆ ಮಾಡೇ ಬಿಡ್ತೀನಿ.